ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಲ್ಯಾಟ್ರಿ ಎಂಟ್ರಿ ವಿದ್ಯಾರ್ಥಿಗಳು ಎಚ್ ಎಸ್ ಮಾಡಬೇಕು ಅಂದರೆ ಎಚ್ ಎಸ್ ಅಂದರೆ ಬಿ ಎಸ್ ಸಿ ಎಮ್ ಎಲ್ ಟಿ, ಬಿ ಎಸ್ ಸಿ ಒ ಟಿ, ಬಿ ಎಸ್ ಸಿ ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಆದಮೇಲೆ ನೀವುಗಳು ಎಚ್ ಎಸ್ ಕೋರ್ಸ್ಗಳನ್ನು ಮಾಡ್ಕೋಬೇಕಂತಂದರೆ ನಿಮಗೆ ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ಈಗಾಗಲೇ ರೆಡಿ ಮಾಡ್ಕೋಬೇಕಾಗುತ್ತೆ. ಯಾಕಂತಂದರೆ ನೆಕ್ಸ್ಟ್ ಮಂತಲ್ಲಿ ನಿಮಗೆ ಅಪ್ಲಿಕೇಶನ್ಸ್, ನೆಕ್ಸ್ಟ್ ಮಂತ್ ಎಂಡಿಂಗ್ ಒಳಗಡೆ ನಿಮಗೆ ಅಪ್ಲಿಕೇಶನ್ ರಿಲೀಸ್ ಆಗುವಂಥ ಚಾನ್ಸಸ್ ಇರೋದ್ರಿಂದ ನೀವುಗಳು ಈಗ ಏನಂದರೆ ಫ್ರೀ ಇದ್ದರೆ ಸೊ ಇವೆಲ್ಲ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಒಂದೇದು ಏನಂತಂದರೆ SSLC ಮಾರ್ಕ್ಸ್ ಕಾರ್ಡ್. ಇದು ಎದಕ್ಕೆ ಯೂಸ್ ಆಗುತ್ತೆ ಅಂತಂದರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಕ್ಲಾರಿಫಿಕೇಷನ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. SSLC ಮಾರ್ಕ್ಸ್ ಕಾರ್ಡ್ ಬೇಕು. ಜೊತೆಗೆ ನೀವು PUC ಮೇಲೆ ಆಗಿದ್ದರೆ PUC ಮಾರ್ಕ್ಸ್ ಕಾರ್ಡ್. PUC ಮೇಲೆ ಅಂದರೆ ನೀವು PUC ಮೇಲೆ ಏನು ಮಾಡಿರ್ತೀರಪ್ಪ ಅಂದರೆ ಪ್ಯಾರಾಮೆಡಿಕಲ್ ಕೋರ್ಸನ್ನು ಕಂಪ್ಲೀಟ್ ಮಾಡಿರ್ತೀರ. ಸೊ ಅವಾಗ ಕೂಡ PUC ಬೇಕಾಗುತ್ತೆ. ಓಕೆ, ಸೊ PUC ಮೇಲೆ ಆದರೆ ಅಥವಾ ಈಕ್ವಲೆಂಟ್ ಎಕ್ಸಾಮಿನೇಷನ್ ಅಂತ ಕೇಳಿದರೆ ಅದಕ್ಕೆ ಸಮಾನಾಂತರವಾದಂಥದ್ದು. ಅದರ ಜೊತೆಗೆ ಮತ್ತೊಂದು ಯಾವುದಂತಂದರೆ ಇಲ್ಲಿ ಡಿಪ್ಲೊಮಾ ಆಲ್ ಸರ್ಟಿಫಿಕೇಟ್ಸ್. ಬಟ್ ಇದು ನೆನಪಿಟ್ಟುಕೊಳ್ಳಿ, ಡಿಪ್ಲೊಮಾ ಸರ್ಟಿಫಿಕೇಟ್ಸ್ ಎಲ್ಲ ವರ್ಷದ್ದು ಬೇಕು. ಆದರೆ ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಡಿಪ್ಲೊಮಾ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ. ನೀವು 1ನೇ ವರ್ಷ, 2ನೇ ವರ್ಷ, 3ನೇ ವರ್ಷದಲ್ಲಿ ಇದ್ದಾವಲ್ಲ ಮಾರ್ಕ್ಸ್ ಕಾರ್ಡ್ಗಳು ತುಂಬ ಇಂಪಾರ್ಟೆಂಟ್. ನೀವು ಕನ್ವಕೇಷನ್ನು, ಡಿಪ್ಲೊಮಾ ಸರ್ಟಿಫಿಕೇಟ್ ಅದರಲ್ಲಿ ಮಾರ್ಕ್ಸ್ ಎಂಟ್ರಿ ಇರೋದಿಲ್ಲ, ಅದು ಇಲ್ಲಿ ಅವಶ್ಯಕತೆ ಇಲ್ಲ. ಇಲ್ಲಿ ಬೇಕಾಗಿರುವಂಥದ್ದು ಏನಂದರೆ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಆಲ್ ದ ಇಯರ್ದು ಇಲ್ಲಿ ಬೇಕಾಗುತ್ತೆ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಎರಡನೇದು ಯಾವುದಂತಂದರೆ ಡೊಮೆನ್ಸಿಯಲ್ ಸರ್ಟಿಫಿಕೇಟ್ಸ್ 10 ಇಯರ್ದು. ಓಕೆ, 10 ವರ್ಷ ಡೊಮೆನ್ಸಿಯಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದು ತಹಸೀಲ್ದಾರ್ ಆಫೀಸಿಂದ ನೀವು ಪಡೆದಿರಬೇಕು. 10 ಇಯರ್ಸ್ ಡೊಮೆನ್ಸಿಯಲ್ ಸರ್ಟಿಫಿಕೇಟ್ ಫಾರ್ 10 ಇಯರ್ಸ್ ಇನ್ ಕರ್ನಾಟಕ 10 ವರ್ಷ ಇದ್ದೀರ ಅಂತೇಳಿ ಇದನ್ನು ತಹಸೀಲ್ದಾರ್ ಆಫೀಸಿಂದ ಇಶ್ಯೂ ಮಾಡಿರುವಂಥದ್ದು. ಅದ್ರ ಜೊತೆಗೆ ಏನಂತಂದರೆ ನೀವು ಸ್ಟಡಿ ಸರ್ಟಿಫಿಕೇಟ್ಸ್. ಯಾವುದು ಸ್ಟಡಿ ಸರ್ಟಿಫಿಕೇಟ್ ಅಂದರೆ 7 ಇಯರ್ ಕರ್ನಾಟಕದಲ್ಲಿ ಓದಿದ್ದೀವಿ ಅಂತ ಸ್ಟಡಿ ಸರ್ಟಿಫಿಕೇಟನ್ನು ನೀವು ಹೊಂದಿರಬೇಕಾಗತ್ತೆ. ಸೊ ಉದಾಹರಣೆಗೆ ಸ್ಟಡಿ ಸರ್ಟಿಫಿಕೇಟ್ ಒಳಗಡೆ ಬರುವಂಥ ಯಾವೆಲ್ಲಗಳು ಬರ್ತಾವಂತ ಹೇಳೋದಾದರೆ, ಸೊ 1 to 10 ತನಕ ಕನ್ನಡ ಮೀಡಿಯಮ್, ನೀವು ಕನ್ನಡ ಮೀಡಿಯಮ್ ಕ್ಲೈಮ್ ಮಾಡಬೇಕಂದ್ರೆ ಕನ್ನಡ ಮೀಡಿಯಮ್. 1 to 10 ತನಕ ನೀವು ರೂರಲ್ ಕೋಟಾ ಬೇಕಂದರೆ, ಕನ್ನಡ ಮೀಡಿಯಮ್ ಕೋಟಾ ಬೇಕಂತಂದರೆ ನೀವು 1 to 10 ತನಕ ಏನಂದರೆ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮ್ ಮತ್ತು ರೂರಲ್ ಅಧ್ಯಯನ ಮಾಡಿದರೆ ಅದನ್ನು ಕೂಡ ನೀವು ತೆಗೆಸ್ಕೋಬೇಕಾಗತ್ತೆ. ಇದು ಸ್ಟಡಿ ಸರ್ಟಿಫಿಕೇಟಲ್ಲಿ ಬರುತ್ತೆ. 1 to 10 ತನಕ ಕನ್ನಡ ಕ್ಲೈಮ್ ಬೇಕು, ರೂರಲ್ ಕ್ಲೈಮ್ ಬೇಕಂದರೆ 1 to 10 ತನಕ ಕಂಪಲ್ಸರಿ ಬೇಕೇ ಬೇಕು. ಇಲ್ಲ ನಮ್ಮದು ಏನಿಲ್ಲ ಕನ್ನಡ ಮೀಡಿಯಮ್ ಅಲ್ಲ, ರೂರಲ್ ನಾವು ಇಂಗ್ಲೀಷ್ ಮೀಡಿಯಮ್ ಅಂತಂದರೆ ನೀವು 7 ವರ್ಷ ಕರ್ನಾಟಕದಲ್ಲಿ ಓದಿರೋ ಬಗ್ಗೆ ಸ್ಟಡಿ ಸರ್ಟಿಫಿಕೇಟ್ ಇದ್ದರೆ ಸಾಕು. ಯಾರು ಉರ್ದು ಮೀಡಿಯಮ್ಮು ಮತ್ತು ಮರಾಠಿ ಮೀಡಿಯಮ್ಮು, ಆಮೇಲೆ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ 7 ಇಯರ್ ಕನ್ನಡದಲ್ಲಿ ಓದಿರಬೇಕು ಸಾಕು. ನೆಕ್ಸ್ಟ್ ಸರ್ಟಿಫಿಕೇಟ್ ಯಾವುದಂತಂದರೆ ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್, ವೆರಿ ಇಂಪಾರ್ಟೆಂಟ್. ಕಾಸ್ಟ್ ಮೇಲೆ ನಿಮ್ಮದು ಸೀಟ್ಗಳನ್ನು ಕೊಡ್ತಾರೆ, ಪರ್ಸೆಂಟೇಜ್ ಮತ್ತು ಕಾಸ್ಟ್ ಮೇಲೆ ಕೊಡ್ತಾರೆ. ಸೊ ಕಾಸ್ಟ್ ಸರ್ಟಿಫಿಕೇಟ್ ವ್ಯಾಲಿಡ್ ಇರಬೇಕು. ನೆಕ್ಸ್ಟ್ ಮಂತ್ ಎಕ್ಸ್ಪೈರ್ ಆಗಿದೆ ಅಂತಿದ್ರೆ ಸೊ ಅದನ್ನು ರೆಡಿ ಮಾಡ್ಕೊಳ್ರಿ. ಕಾಸ್ಟ್ ಸರ್ಟಿಫಿಕೇಟ್ ಬೇಕು, ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್. ಯಾಕಂದರೆ SC ST ಅಭ್ಯರ್ಥಿಗಳನ್ನು ಹೊರತುಪಡಿಸಿದರೆ ಉಳಿಕಿದರೆಲ್ಲರೂ ಕೂಡ ಕಂಬೈನ್ ಆಗಿ ಬರುತ್ತೆ. ಅಂದರೆ ಕಾಸ್ಟ್ ಇನ್ಕಮ್ ಎರಡೂ ಕೂಡಿ ಬರುತ್ತೆ. ಸೊ ಅದನ್ನು ಕೂಡ ನೀವು ಇಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಇನ್ ಕೇಸ್ ಆಫ್ ನೀವೇನಾದರೂ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದಲ್ಲಿ ರಾಯಚೂರು, ಓಕೆ, ಯಾದಗಿರಿ, ಬಳ್ಳಾರಿ ಸೈಡು ಈ ರೀತಿಯಾಗಿದ್ದರೆ ನೀವು 370J ಸರ್ಟಿಫಿಕೇಟನ್ನು ಕೂಡ ಹೊಂದಿರಬೇಕು. ಇದ್ದರೆ ಒಳ್ಳೆಯದು, ಇಲ್ಲಪ್ಪ ಅಂದರೆ ನೀವು ಬೇಡ ಅಂದರೆ ಬಿಡ್ಬೋದು. ಬಟ್ 370C ಇದ್ರೂ ಕೂಡ ನೀವು ಯುಟಿಲೈಸೇಷನ್ ಮಾಡ್ಕೋಬೋದು. ನೆಕ್ಸ್ಟ್ ಏನಂತಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರುವಂಥವ್ರು ಡಿಸಾಬಿಲಿಟಿ ಸರ್ಟಿಫಿಕೇಟನ್ನು ಮಾಡಿಸ್ಕೋಬೇಕಾಗತ್ತೆ. PWD ಸರ್ಟಿಫಿಕೇಟನ್ನು ಹೊಂದಿರಬೇಕಾಗುತ್ತೆ. ಅವರು ಕೂಡ ಏನು ಮಾಡೋದು PH ಅಲ್ಲಿ ನೀವು ಟ್ರೈ ಮಾಡಬಹುದು. ಸೊ ಇಷ್ಟು ಏನಪ್ಪ, ಅದ್ರ ಜೊತೆಗೆ ಏನಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್. ಓಕೆ, ಸೊ ಆಧಾರ್ ಕಾರ್ಡ್ ಬೇಕು. ಅದರ ಜೊತೆಗೆ ನಿಮ್ಮ ಒಂದು ಫೋಟೋ ಪ್ಲಸ್ ಸಿಗ್ನೇಚರ್ ಸಪ್ರೇಟ್ ಒಂದು ವೈಟ್ ಪೇಪರ್ ಮೇಲೆ ಇಷ್ಟು ಇದ್ದರೆ ನೀವು ಆನ್ಲೈನ್ ಅಪ್ಲಿಕೇಶನನ್ನು ಹಾಕಬಹುದು. ಓಕೆ, ಇಷ್ಟೆಲ್ಲ ರೆಡಿ ಮಾಡ್ಕೊಳ್ರಿ. ಆಮೇಲೆ ಏನಪ್ಪ ಅಂದರೆ ಎಲ್ಲನೂ ಕೂಡ ಒರಿಜಿನಲು ಮತ್ತು ಒಂದು 4-5 ಸೆಟ್ಟು ಜೆರಾಕ್ಸ್ಗಳನ್ನು ಮಾಡಿ ಅದರ ಮೇಲೆ ಯಾವುದಾದ್ರು ಗೆಜೆಟ್ ಆಫೀಸರ್ ಸಹಿ ಮಾಡಿ ಇಟ್ಕೊಳ್ಳಿ. ಫ್ಯೂಚರಲ್ಲಿ ಹೆಲ್ಪ್ಫುಲ್ ಆಗುತ್ತೆ.